ಅಧ್ಯಕ್ಷರೇ, ಇವತ್ತು ಆತ್ಮೀಯ ಸಹೋದರ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯರು 2 ನಿಮಿಷ ನಂದಾಗ ತಾವು ಮಾತಾಡುತ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವುದರ ಒಂದು ವಿಷಯ ಅದ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಈ ಎರಡೂ ವಿಷಯಗಳು ದಯಮಾಡಿ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ ಗಮನ ಕೊಡಬೇಕು. ಅದು ಆಮೇಲೆ ತಾವು ನೋಡ್ರಿ ಅಧ್ಯಕ್ಷರೇ. ಸರಿ ಅಧ್ಯಕ್ಷರೇ, ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು. ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ, ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ ಏನು ದೊಡ್ಡ ಮಾತಿಲ್ಲ. ಅವ್ರು ಇರೋದೇನು 1,000 ಮಂದಿ ಇಲ್ಲ ಅಧ್ಯಕ್ಷರೇ. ಒಂದು ತಾಲೂಕದೊಳಗ, ಒಂದು ತಾಲೂಕದಾಗ ಒಬ್ಬರು, ಒಂದು ಜಿಲ್ಲಾ ಕೇಂದ್ರದೊಳಗ 4 ಜನ ಅಧ್ಯಕ್ಷರೇ. ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ. ನನ್ನ ಜಿಲ್ಲೆಯೊಳಗ, ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ನಮ್ಮ ಬೀದರ್ SP ಚನ್ನಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದಾನೆ ಅಧ್ಯಕ್ಷರೇ. ಗಡಿಪಾರ್ ಬೆಟ್ಟಿಂಗ್ ಮಾಡ್ತಕ್ಕಂಥವ್ರಿಗೆ ಗಡಿಪಾರ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥವ್ರೊಳಗೆ ಯಶಸ್ವಿ ಆಗ್ತಾ ಇದ್ದೀವಿ. ಅಧ್ಯಕ್ಷರೇ, 1 ನಿಮಿಷ ಅಧ್ಯಕ್ಷರೇ. ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಆ 4 ಜನ ಯಾರು ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ಲತ್ತಾರ, ಹೋಮ್ ಮಿನಿಸ್ಟರ್ ಈಗ ಆದೇಶ ಮಾಡಲಿ, ಅವ್ರು ಸಂಜೆ ತನ ಬಿಳಸಿ ಹೇಳ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಂದು ವೇಳೆ ಇಡೀ ಸದನಕ್ಕೆ ನಾನು ಗಮನ ಸೆಳೆತೀನಿ ಅಧ್ಯಕ್ಷರೇ. ಒಂದು ವೇಳೆ ನೀವು ಹಿಂಗೆ ಬಿಟ್ರಿ ಅಂದ್ರ ಬರ್ತಕ್ಕಂತ ದಿನಮಾನದೊಳಗ 50 ಜನ ಶಾಸಕರು ಅವ್ರು ಯಾಕೆ ಬರ್ತಾರೆ ಅಧ್ಯಕ್ಷರೇ? ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಸದನ ಗಂಭೀರ ತಗೋಬೇಕು. ಇವತ್ತು 20 ವರ್ಷದ 25 ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರ ಅಧ್ಯಕ್ಷರೇ. ಸಾವಿರಾರು ಜನ ಆಸ್ತಿ ಕಳ್ಕೊಳತ್ತಾರ ಅಧ್ಯಕ್ಷರೇ. ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು, ಪಾಲಕರು ಕೊರಗಿ ಸಾಯ್ಲತ್ತಾರ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದರಷ್ಟೇ ಭಯಾನಕ ಇನ್ನೊಂದು ಯಾವುದಂದ್ರೆ ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಏನ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರೇ. ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ. ಇದು ಒಂದು ವೇಳೆ ನಿಂತು ಅಂತಾರ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಇದ್ರ ಜೊತೆಗೆ ಮಟಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವರಾಗ್ತಾರೆ ಅಧ್ಯಕ್ಷರೇ, ದೇವರಾಗ್ತಾರೆ. ಮತ್ತೆ ಈ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು